ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಗೋಲ್ಡ್ ಜ್ಯುವೆಲರೀಸ್ನ ಯಾವ ರೀತಿ ಮನೆಯಲ್ಲೇ ಪಾಲಿಷ್ ಹಾಕಿರೋ ರೀತಿ ಮನೆಯಲ್ಲೇ ಕ್ಲೀನ್ ಮಾಡೋದು ಅನ್ನೋ ಮೆಥಡ್ನ ನಾನು ಹೇಳ್ತಾ ಇದ್ದೀನಿ. ಸೊ ಕೊನೆವರೆಗೂ ಲಾಸ್ಟ್ವರೆಗೂ ನೀವು ಸ್ಕಿಪ್ ಮಾಡಿದೆ ನೋಡಿ. ಮೊದಲನೇದಾಗಿ ನೀವು ಡೈಲಿ ಯೂಸ್ ಮಾಡುವಂತಹ ಇಯರಿಂಗ್ಸು ಮತ್ತು ಬ್ಯಾಂಗಲ್ಸ್ ಆಗಿರ್ಬೋದು, ಇಲ್ಲಾಂದರೆ ರಿಂಗ್ಸು, ಯಾವುದು ನೀವು ಯಾವ್ದ್ಯಾವ್ದು ಯೂಸ್ ಮಾಡ್ತೀರೋ ಅದನ್ನೆಲ್ಲ ಇಟ್ಕೊಳ್ಳಿ. ಯಾಕಂದರೆ ಯಾವಾಗೋ ಒಂದ್ಸಲಿ ಯೂಸ್ ಮಾಡೋದನ್ನು ಜಸ್ಟ್ ಒಂದ್ಸಲಿ ತೊಳೆದು ಎತ್ತಿಟ್ಕೊಂಡ್ರೆ ಸಾಕು. ಬಟ್ ಡೈಲಿ ಯೂಸ್ ಮಾಡೋ ಅಂಥದ್ದನ್ನು ಇಲ್ಲ ಜಾಸ್ತಿ ಯಾವುದಾದ್ರೂ ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗಿ ಮರೆತು ನೀವು ಬಿಚ್ಚಿಟ್ಟಿರ್ತೀರ ಅಂಥವೆಲ್ಲ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಜಾಸ್ತಿ ಯೂಸ್ ಮಾಡೋವಾಗ ಕೊಳೆ ಆಗಿರುತ್ತೆ. ಸೊ ಬೆಚ್ಚಗಿರೋ ನೀರನ್ನು ನೀವು ಒಂದು ಸ್ಟೀಲ್ ಬೌಲಲ್ಲಿ ತೊಗೊಳ್ಳಿ, ಪ್ಲಾಸ್ಟಿಕ್ ತೊಗೋಬೇಡಿ. ಸ್ಟೀಲ್ ಬೌಲಲ್ಲಿ ತೊಗೊಂಡು ಅದಕ್ಕೆ ಬಂದು ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ, ಅಂದರೆ ಅದು ಹೆಡ್ ಆ್ಯಂಡ್ ಶೋಲ್ಡರ್ ಆಗಿರ್ಬೋದು, ಪ್ಯಾಂಟಿನ್ ಆಗಿರ್ಬೋದು, ಡವ್ ಹಾಕ್ಕೊಂಡ್ರೆ ಇನ್ನೂ ಉತ್ತಮನೇ. ಯಾಕಂದರೆ ಶಾಂಪು ಬಂದು ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಇವಾಗ ಶಾಂಪು ಹೆಡ್ ಆ್ಯಂಡ್ ಶೋಲ್ಡರ್ ಇರೋದ್ರಿಂದ ಅದನ್ನು ಬಂದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 1/2 ಸ್ಪೂನಷ್ಟು. ನೆಕ್ಸ್ಟು ಅದಕ್ಕೆ ಬಂದು ಒಂದು ಅರ್ಧ ಟೀ ಸ್ಪೂನಷ್ಟು ನೀವು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ಯಾಕೆ ಅಂತಂದರೆ ಶ್ಯಾಂಪೂಲ್ಲಿರುವಂತಹ ಕೆಮಿಕಲ್ಸು ಒಡವೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಆ ಕಲರ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಹೋಗಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಬ್ರೈಟಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಅರಿಶಿನ ಪುಡಿ ಹಾಕ್ಕೋಬೇಕು. ಇದು ಹಾಕ್ಕೊಂಡೊಂದು 1/2 ಅವರ್ ಆದಮೇಲೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಮೆಥಡ್ ನನಗೆ ಯಾರು ಹೇಳ್ಕೊಟ್ರು ಅಂದರೆ ನಮ್ಮ ದೊಡ್ಡಪ್ಪ ಬಂದು ಗೋಲ್ಡ್ ಸ್ಮಿತ್ ಅವರು, ಒಡವೆ ಕೆಲಸ ಮಾಡೋರೆ ಅವರು. ಸೊ ಹಾಗಾಗಿ ನನಗೆ ಅವರು ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಯಾಕೆ ಅಂದರೆ ನಾವು ಬಂದು ಅಂಗಡಿಗಳಿಗೆ ಎತ್ಕೊಂಡು ಹೋದಾಗ ಆಚಾರಿಗಳು ಬಂದು ನಮಗೆ ಪರ್ ಯೂನಿಟ್ ಅಂತ, ಅಂದರೆ ಒಂದು ಪೀಸ್ಗೆ ಬಂದು ಒಂದು 300-400 ಆ ರೀತಿ ಮಾಡ್ತಾರೆ. ಸೊ ನೀವು ಬ್ರಷ್ ಈ ರೀತಿ ತೊಗೋಬೇಕು. ಬ್ರಷ್ ಬಂದು ಬೇಬಿ ಬ್ರಷ್ ತೊಗೊಳ್ಳಿ. ನಾವು ದೊಡ್ಡವ್ರು ಯೂಸ್ ಮಾಡುವಂತಹ ಅಡಲ್ಟ್ಸ್ ಯೂಸ್ ಮಾಡುವಂತಹ ಬ್ರಷಸ್ ತೊಗೊಂಡ್ರೆ ಅದು ತುಂಬ ಹಾರ್ಡಾಗಿರುತ್ತೆ. ಸೊ ಹಾಗಾಗಿ ಒಡವೆಗೆ ಸ್ಮೂತಾಗಿ ಬ್ರಷ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ಬ್ರಷ್ ತೊಗೊಂಡ್ರೆ ತುಂಬ ಒಳ್ಳೆಯದು. ತೊಗೊಂಬಿಟ್ಟು ಈ ರೀತಿ ನೈಸಾಗಿ, ಅಂದರೆ ನೊರೆ ಬರೋ ಥರ ಕ್ಲೀನಾಗಿ ಉಜ್ಜಬೇಕಾಗುತ್ತೆ. ಎಲ್ಲೆಲ್ಲಿ ಕೊಳೆ ಇದೆ ಮತ್ತು ಇದು ತಿರ್ಪಾದಲ್ಲೆಲ್ಲ ಕೊಳೆ ಸೇರ್ಕೊಂಡಿರುತ್ತೆ, ಆ ಜಾಗದಲ್ಲೆಲ್ಲ ನೀವು ನೆನೆಸಿಟ್ಟಾಗೆ ಎಲ್ಲ ಹೊರಟೋಗಿರುತ್ತೆ. ಬಟ್ ಒಂದ್ಸಲಿ ಈ ರೀತಿ ಬ್ರಷ್ ಮಾಡೋದ್ರಿಂದ ನೀಟಾಗಿ ಆಗಿಬಿಡುತ್ತೆ. ಧೂಳು, ಏನಾದರೂ ಸೋಪು ಆ ರೀತಿ ಏನಾದರೂ ಸೇರಿಕೊಂಡಿದ್ರೆ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ನಾನು ಈ ಮೆಥಡ್ನ ಅವ್ರು ಹೇಳಿದ್ರು ನನಗೆ, ನೀನು ಈ ರೀತಿ ಮಾಡಮ್ಮ ಅಂತ. ಸೊ ಇವಾಗ ನಾನು ಅವ್ರ ಅಂಗಡಿಗೆ ಹೋದ್ರೂ ಅಷ್ಟೇ, ಅವರು ಏನೇ ರಿಲೇಷನ್ ಆಗಿದ್ರು ನಾವು ಬಂದು ಫ್ರೀಯಾಗಿ ಮಾಡಿಸ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ದುಡ್ಡು ಕೊಡಲೇಬೇಕು. ಬಟ್ ಈ ಮೆಥಡ್ ಮಾಡೋದ್ರಿಂದ ಮನೆಯಲ್ಲೇ ನಮಗೆ ಈಸಿ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ನೀವು ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೊಂಡು ಅದರಲ್ಲಿ ಬಂದು ಬೆಚ್ಚಗಿರೋ ನೀರು ಹಾಕಿ, ಅದರಲ್ಲೂ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಉಜ್ಜಿ ತೊಳೆದಿರೋದನ್ನು ಅದರೊಳಗಡೆ ಡಿಪ್ ಮಾಡಿ ಬಿಟ್ಬಿಡಿ. ಯಾಕಂದರೆ ಕ್ಲಿಯರಾಗಿ ಆ ಶ್ಯಾಂಪು ಸ್ಮೆಲ್ಲು ಮತ್ತು ಬಂದು ಏನಾದರೂ ಇನ್ನೂ ಸ್ವಲ್ಪ ಏನಾದರೂ ಕೊಳೆ ಇದ್ದರೆ ಆ ಒಂದು ಅರಿಶಿನ ನೀರಲ್ಲಿ ಬಂದು ಅದೆಲ್ಲನೂ ಡಿಪ್ಪಾಗಿ ಹೋಗುತ್ತೆ. ಸೊ ಹಾಗಾಗಿ ಹಾಕ್ಬಿಡಿ. ಜುಮ್ಕಿ ಆಗಿರ್ಬೋದು, ನಿಮ್ಮ ಹತ್ರ ಎಂಥ ಇಯರಿಂಗ್ಸ್ ಇದ್ದರೂ ಸಹ ನೀವು ಈ ಮೆಥಡ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬೇಗ ಕೊಳೆ ಹೋಗ್ಬಿಡುತ್ತೆ. ನಾನೀಗ ಏನು ಮಾಡ್ತಾಯಿದ್ದೀನೋ ಆ ಮೆಥಡೇ ಫಾಲೋ ಮಾಡಿ. ಯಾಕೆ ಅಂದರೆ ನಮ್ಮಂಥ ಮಹಿಳೆಯರಿಗೆ ಒಡವೆ ಅಂದರೆ ತುಂಬಾ ಇಷ್ಟ. ನಾವು ಸ್ವಲ್ಪನೇ ದುಡ್ಡು ಕೂಡಿಟ್ಟು ಸೇರಿಸ್ಕೊಂಡಿರೋ ಒಡವೆಗಳನ್ನ ಜೋಪಾನ ಮಾಡ್ಕೋಬೇಕು. ಈ ಉಂಗುರಗಳೆಲ್ಲ ಈ ರೀತಿ ಉಜ್ಜಬೇಕಾಗುತ್ತೆ, ಯಾಕಂದರೆ ಒಳಗಡೆ ಎಲ್ಲ ಕೊಳೆ ಸೇರಿರುತ್ತೆ. ಮತ್ತು ಇಯರಿಂಗ್ಸ್ನೂ ಅಷ್ಟೇ ಸ್ಮೂತಾಗಿ ಈ ರೀತಿ ನೊರೆ ಬರೋ ಥರ ಬ್ರಷ್ ಮಾಡಿ ನೈಸಾಗಿ, ಮತ್ತು ಅದು ತಿರ್ಪಗಳು ಬಂದು ಒಳಗಡೆ ಎಷ್ಟೇ ಕೊಳೆ ಇದ್ದರೂ ಈ ಬೆಚ್ಚಗಿರೋ ನೀರು ಮತ್ತು ಶಾಂಪು ಅರಿಶಿನ ಪುಡಿ ಹಾಕಿರೋದ್ರಿಂದ ಅದೆಲ್ಲ ಬಿಟ್ಕೊಂಡಿರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪನೇ ಈ ರೀತಿ ಒಂದೊಂದು ಇಯರಿಂಗ್ಸ್ಗೂ ಒಂದೊಂದು ಇದಕ್ಕೂ ಒಡವೆಗೂ ಕೂಡ ನೀವು ಜಸ್ಟ್ ಒಂದು 10-20 ಸೆಕೆಂಡ್ ಟೈಮ್ ತೊಗೊಳ್ಳಿ ಸಾಕು. ಜಾಸ್ತಿ ಉಜ್ಜಕ್ಕೆ ಹೋಗಬೇಡಿ, ಓವರ್ ಉಜ್ಜಬಾರ್ದು. ನಾನು ಯಾಕೆ ಈ ಮೆಥಡ್ನ ಹೇಳ್ತಾ ಇದ್ದೀನಿ ನಿಮಗೆ ಯೂಸ್ ಆಗಲಿ ಅಂತಂದರೆ, ಈಗ ಬಂದು ನಾವು ಒಡವೆ ಅಂಗಡಿ ರೆಡಿ ಮಾಡಿಸೋ ಅಂಗಡಿಗೆ ಹೋಗ್ತೀವಿ ಅಂದ್ಕೊಳ್ಳಿ. ಅಲ್ಲಿ ಬಂದು ಏನು ಮಾಡ್ತಾರೆ ಅಂತಂದರೆ ಇದೇ ಥರನೇ ಅವರೂ ಸೋಪ್ಕಾಯಿ ಎಲ್ಲ ಹಾಕಿ, ಅವರು ಪಾರಂಪರ್ಯವಾಗಿ ಸೋಪ್ಕಾಯಿ ಎಲ್ಲ ಹಾಕಿ ಅವ್ರು ಉಜ್ಜ್ತಾರೆ. ಯಾಕಂದರೆ ನಾನು ಆಲ್ರೆಡಿ ನೋಡಿದ್ದೀನಿ ಅದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಸೊ ನಮ್ಮದು ಅಲ್ಲಿ ಅಂಗಡಿ ಇರೋದ್ರಿಂದ ನಮ್ಮ ರಿಲೇಷನಲ್ಲಿ ಸ್ವಲ್ಪ ನಾನು ಎಲ್ಲರಿಗೂ ಒಳಗಡೆ ಬಿಡೋದಿಲ್ಲ, ನಾವೆಲ್ಲ ಒಳಗಡೆ ಹೋಗಿ ನೀಟಾಗಿ ಅದು ಏನು ಪ್ರಾಸೆಸ್ ಮಾಡ್ತಾರೆ ಅಂತೆಲ್ಲ ನೋಡ್ತಾ ಇದ್ವಿ. ಸೊ ಅಲ್ಲಿ ಬಂದು ಏನು ಮಾಡ್ತಾರೆ ಅಂದರೆ ಒಂದು ಕಂಬಿ ಎಲ್ಲ ಹಾಕ್ಬಿಟ್ಟು ಅದರೊಳಗಡೆ ಕರೆಂಟ್ ಎಲ್ಲ ಹಾಕಿ ಅವರು ಪ್ರಾಸೆಸ್ ಮಾಡ್ತಾರೆ. ಆ ಪ್ರಾಸೆಸಲ್ಲಿ ಬಂದು ಒಡವೆ ಬಂದು ಒಂದಿಷ್ಟು ಮಿಲ್ಲಿ ಅಂತ ಬಂದು ಅದರಲ್ಲೇ ಮೆಲ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ಒಂದು ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮೇಕ್ ಮಾಡಿರೋದು. ಯಾಕಂದರೆ ಪ್ರತಿ ಸಲಿನೂ ಒಡವೆಗಳನ್ನ ಎತ್ಕೊಂಡು ಹೋಗ್ತಾ ಇರೋದಕ್ಕಾಗೋದಿಲ್ಲ, ಒಂದೊಂದು ಸಲ ಮರ್ತೋಗ್ಬಿಡ್ತೀವಿ. ಯಾವಾಗಾದರೂ ಬ್ರೋಕ್ ಆದರೆ ಮಾತ್ರ ಅದನ್ನು ರೆಡಿ ಮಾಡ್ಸೋಕ್ಕೆ ಎತ್ಕೊಂಡು ಹೋಗ್ತೀವಿ. ಸೊ ಈ ರೀತಿ ನಾವು ಒಡವೆಗಳನ್ನು ಮನೆಯಲ್ಲೇ ಶುದ್ಧ ಮಾಡಿ ಇಟ್ಕೊಳ್ಳೋದ್ರಿಂದ ಟೈಮು ಮತ್ತು ಮನಿ ಎಲ್ಲ ಸೇವ್ ಮಾಡ್ಕೋಬೋದು.
ಈ ರೀತಿ ಶುದ್ಧ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ಒಡವೆಗಳು ಬಂದು ನಮಗೆ ಒಂದು ಅದೃಷ್ಟದ ಸಂಕೇತ ಅಲ್ವಾ. ನಮ್ಮ ಕಷ್ಟಕ್ಕಾಗುತ್ತೆ, ನಮಗೆ ಒಂದು ಚೆನ್ನಾಗಿ ಒಂದು ಒಳ್ಳೆ ಲುಕ್ ಕೊಡುತ್ತೆ, ನಮಗೆ ಒಂದು ಸಂಪತ್ತು ಅಂತಲೇ ಹೇಳ್ಬೋದು. ಸೊ ಅದನ್ನು ಬಂದು ನಾವು ಈ ರೀತಿ ಶುದ್ಧ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಒಡವೆ ಕೂಡ ಹೆಚ್ಚಾಗಿ ಸೇರುತ್ತೆ. ಅದನ್ನು ಕೊಳೆ ಸೇರೋಕ್ಕೆ ಬಿಡಬಾರ್ದು ಅಷ್ಟೇ. ಸೊ ಈ ಮೆಥಡಲ್ಲಿ ನೀವು ಮಾಡಿ ನಿಮ್ಮ ಒಡವೆಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಯಾಕಂದರೆ ರೇಟ್ ಕೂಡ ಈಗ ಬಂದು ಜಾಸ್ತಿ 4,000ಕ್ಕೆ ಮುಟ್ಟಿದೆ. ಇರೋ ಒಡವೆಗಳನ್ನೇ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಸೊ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ಲಾಸ್ಟ್ ಟಿಲ್ ಎಂಡ್ವರೆಗೂ ನೋಡಿ ಯಾವ ರೀತಿ ಇರುತ್ತೆ ಅಂತ. ಸೊ ಇದು ಚೈನ್ ಬಂದು ನನಗೆ ಇದು ಸೈಡ್ ಮಾಡ್ಲಿ ಅಂತ ಹೇಳ್ತಾರೆ. ತುಂಬಾ ಕೊಳೆ ಒಂಥರ ತುಂಬಾ ಡಲ್ಲಾಗಿ ಹೋಗ್ಬಿಟ್ಟಿತ್ತು ಇದು. ಏನಂದರೆ ಈ 22 ಕ್ಯಾರೆಟ್ ಒಡವೆಗಳು ಬಂದು ಸ್ವಲ್ಪ ಡಲ್ಲಾಗಿಬಿಡುತ್ತೆ. ಈ 916 ಹಾಲ್ಮಾರ್ಕ್ ಎಲ್ಲ ಒಂದು ಸ್ವಲ್ಪ ಬ್ರೈಟಾಗೇ ಇರುತ್ತೆ. ಬಟ್ ಅದು ವಿಷಯ ಸ್ವಲ್ಪ ಸರಿಯಾಗಿ ಗೊತ್ತಿಲ್ದಿರ ನಾನು 22 ಕ್ಯಾರೆಟ್ ತೊಗೊಂಡ್ಬಿಟ್ಟಿದ್ದೆ. ಸ್ವಲ್ಪ ಅದೇನಾಗುತ್ತೆ ಅಂದರೆ ಅದನ್ನು ಬಂದು ನಾವು 916 ಹಾಲ್ಮಾರ್ಕ್ ಒಡವೆ ಜೊತೆ ಹಾಕ್ಕೊಂಡಾಗ ತುಂಬ ಡಲ್ ಕಾಣಿಸುತ್ತೆ. ಅಂದರೆ ಈ ರೆಡಿಮೇಡ್ ಇದು ಬರುತ್ತೆ ಅಲ್ವಾ, 1 ಗ್ರಾಮ್ ಗೋಲ್ಡ್ ಆ ಟೈಪ್ ಕಾಣಿಸುತ್ತೆ. ನನಗೆ ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ನೀವೇನಾದರೂ ಬೈ ಮಾಡುವಂತಹ ಒಂದು ಆಲೋಚನೆಯಲ್ಲಿದ್ದರೆ ನೀವು ದಯವಿಟ್ಟು ಯಾವಾಗೂ ಅಷ್ಟೇ ಹಾಲ್ಮಾರ್ಕ್ ಇರೋದೇ ತೊಗೊಳ್ಳಿ. ಯಾಕಂದರೆ ಅದರಲ್ಲಿ ಬಂದು 91.6 ಅಂದರೆ 91.6 ಅಷ್ಟು ಅಂದರೆ 100ಕ್ಕೆ ಬಂದು 91.600 ನಿಮಗೆ ಒಡವೆ ಇರುತ್ತೆ. ಅದರಲ್ಲಿ ಚಿನ್ನ ಇರುತ್ತೆ, ಪ್ಯೂರ್ ಚಿನ್ನ. ಇನ್ನು ಮಿಕ್ಕಿದ್ದು ಬಂದು ಕಲಬೆರಕೆ ಅಂದರೆ ಬೆಳ್ಳಿನೂ ಸ್ವಲ್ಪ ತಾಮ್ರ ಮಿಕ್ಸ್ ಮಾಡಿರ್ತಾರೆ. ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮೇಕ್ ಮಾಡ್ತೀನಿ. ಅಲ್ಲಿ ಅಂಗಡಿಗೆ ಹೋದಾಗ ಅವರು ಪರ್ಮಿಷನ್ ತೊಗೊಳ್ತೀನಿ, ಅವರು ಒಡವೆ ಯಾವ ರೀತಿ ಮೇಕ್ ಮಾಡ್ತಾರೆ, ಯಾವ ರೀತಿ ಅದರೊಳಗಡೆ ಮೆಲ್ಟ್ ಮಾಡಿ ಒಡವೆಗಳನ್ನು ಮಾಡ್ತಾರೆ, ಪ್ಲೇಟ್ ಮಾಡುವಂಥ ಮಿಷಿನ್ಸು, ಅವರು ಈ ಸ್ಟೋನ್ಸ್ ಎಲ್ಲ ಬರುತ್ತೆ ಮತ್ತು ಗುಂಡುಗಳು ಥರ ಬರುತ್ತಲ್ಲ ಅದೆಲ್ಲ ಯಾವ ರೀತಿ ಕೂರಿಸ್ತಾರೆ, ಇವೆಲ್ಲ ನಾನು ನಿಮಗೆ ಒಂದು ಡೀಟೇಲಾಗಿ ಹೇಳ್ತೀನಿ. ಮತ್ತು ಅದೇ ವಿಡಿಯೋದಲ್ಲಿ ಒಡವೆಗಳನ್ನು ಯಾವ ರೀತಿ ಬೈ ಮಾಡಬೇಕು ಮತ್ತು ಕ್ಯಾಲ್ಕುಲೇಷನ್ ಹೇಗೆ ಹಾಕಬೇಕು, ಅಂಗಡಿಯಲ್ಲಿ ಹೇಗೆ ಹಾಕ್ತಾರೆ, ಆಚಾರಿ ಅಂಗಡಿಗಳಲ್ಲಿ ಹೇಗೆ ಹಾಕ್ತಾರೆ ಅನ್ನೋದನ್ನು ನಾನು ನಿಮಗೆ ಒಂದು ದಿವಸ ಲೆಕ್ಕ ಮಾಡಿ ತೋರಿಸ್ತೀನಿ. ಯಾಕಂದರೆ ಅಲ್ಲಿ ಅಂಗಡಿಗೆ ಹೋದಾಗ್ಲೇ ಗೊತ್ತಾಗೋದು ನಿಮಗೆ. ಈಗ ಬಂದು ಎಲ್ಲ ತೊಳೆದಿದ್ದಾಯಿತು. ಈಗ ಬಂದು ಒಂದು ಒಣಗಿರೋ ಬಟ್ಟೆ, ವೆಟ್ ಬಟ್ಟೆ ತೊಗೊಳ್ಳಿ. ಅದು ಬಂದು ಸ್ಮೂತಾಗಿರಬೇಕು, ಬಟ್ಟೆ ಹಾರ್ಡಾಗಿರಬಾರ್ದು. ಅದರಲ್ಲೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ಯಾನ್ಗಳಿಗೆ ಆರಕ್ಕೆ ಬಿಟ್ಬಿಟ್ಟು ಸ್ಮೂತಾಗಿ ನೀವು ಅದ್ರ ಮೇಲೆ ಒತ್ತಾ ಬಂದರೆ ಅದು ಬಂದು ಚೆನ್ನಾಗಿ ಡ್ರೈ ಆಗುತ್ತೆ. ಬೇಗ ಒತ್ತಕ್ಕೆ ಹೋಗಬೇಡಿ, ಯಾಕಂದರೆ ಬೆಂಡಾಗೋ ಚಾನ್ಸಸ್ ಇರುತ್ತೆ. ಕೆಲವೆಲ್ಲ ತುಂಬ ಸ್ಮೂತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಒಡವೆ ಅಂತ. ತುಂಬಾ ಇದು ಡಲ್ಲಾಗಿತ್ತು. ನಾನು ಯೂಸ್ ಮಾಡಿ ಹಾಗಾಗಿ ಎತ್ತಿಟ್ಬಿಟ್ಟಿರೋ ಕಾರಣಕ್ಕೆ ಅದು ಡಲ್ಲಾಗಿತ್ತು. ಇದು ಅಷ್ಟೇ ಡೈಲಿ ಯೂಸ್ ಮಾಡುವಂಥದ್ದು. ನಾನು ಡೈಲಿ ಹಾಕ್ಕೊಳ್ತಾ ಇರೋ ಒಡವೆಗಳನ್ನೇ ತೊಳೆದಿರೋದು, ಯಾವುದು ಬಂದು ಎತ್ತಿಡೋ ಒಡವೆ ಯಾವುದು ತೊಳೆದಿಲ್ಲ. ಸೊ ಹಾಗಾಗಿ ಈ ರೀತಿ ಸ್ಮೂತಾಗಿ ಇದು ಮಾಡಿಬಿಟ್ಟು ನೀವು ಫ್ಯಾನ್ಗಳಿಗೆ ಹಾಕಿಬಿಟ್ಬಿಡಿ. ಈ ರೀತಿ ದಾರ ಸುತ್ತಿದ್ರೂ ಏನು ತೊಂದರೆ ಇಲ್ಲ. ಅರಿಶಿನ ನೀರು ಸೇರಿಸಿರೋದ್ರಿಂದ ಅಕಸ್ಮಾತ್ ಏನಾದರೂ ಸ್ಮೆಲ್ ಇದ್ದರೂ ಕೂಡ ಅದೆಲ್ಲ ಪ್ರಿವೆಂಟ್ ಆಗಿಬಿಡುತ್ತೆ, ಹೊರಟೋಗ್ಬಿಡುತ್ತೆ. ಈ ರೀತಿ ನಿಮ್ಮ ಒಡವೆಗಳನ್ನು ನೀವು ನೋಡ್ಕೋಬೋದು, ಅಂದರೆ ಮೇಂಟೈನ್ ಮಾಡ್ಬೋದು. ನೋಡಿ, ಇಷ್ಟ ಆಯಿತಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಈ ರೀತಿ ಏನಾದರೂ ಒಡವೆಗಳನ್ನು ಕ್ಲೀನ್ ಮಾಡಿದರೆ ನನ್ನ ಕಮೆಂಟಲ್ಲಿ ನೀವು ಲೀವ್ ಮಾಡ್ಬೋದು. ಸೊ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.